ಹಾಯ್ ಹಲೋ ನಮಸ್ಕಾರ ಮೈ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಯಾವ ರೆಸಿಪಿ ಬಗ್ಗೆ ಹೇಳ್ತಾ ಇದ್ದೀನಿ ಅಂತಂದರೆ, ಬೆಟ್ಟದ ನೆಲ್ಲಿಕಾಯಿ ತಿನ್ನೋದ್ರಿಂದ ಏನೆಲ್ಲ ಬೆನಿಫಿಟ್ ಇದೆ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿರೋಂಥ ವಿಚಾರ. ಅದೇ ಬೆಟ್ಟದ ನೆಲ್ಲಿಕಾಯಿಯಿಂದ ಒಂದು ಸೂಪರ್ ಆಗಿರುವಂತಹ ಒಂದು ರೆಸಿಪಿನೂ ಕೂಡ ಮಾಡ್ಬೋದು. ಅದೇನು ಅಂತ ಮುಂದೆ ಹೇಳ್ತೀನಿ. ನಾನಿಲ್ಲಿ 5 ಬೆಟ್ಟದ ನೆಲ್ಲಿಕಾಯಿನ ತೊಗೊಂಡಿದ್ದೀನಿ. ಈ ಬೆಟ್ಟದ ನೆಲ್ಲಿಕಾಯಿಯಿಂದ ಯಾವ ರೀತಿ ಪುಳಿಯೋಗರೆನ ಮಾಡ್ಬೋದು ಅಂತ ನಿಮಗೆ ತೋರಿಸ್ತೀನಿ. ಒಂದು ಪಾತ್ರೆಗೆ 2 ಸ್ಪೂನ್ ಕಡಲೆಬೇಳೆ ಹಾಕ್ಕೊಳ್ಳಿ, ಹಾಗೆ 2 ಸ್ಪೂನ್ ಉದ್ದಿನ ಬೇಳೆನೂ ಕೂಡ ಹಾಕ್ಕೊಳ್ಳಿ. ಎರಡನ್ನೂ ಕೂಡ ಹುರ್ಕೋಬೇಕು. ಕೆಂಪು ಬಣ್ಣಕ್ಕೆ ಬರೋವರೆಗೆ ಹುರ್ಕೊಳ್ಳಿ ಸಾಕು. ಇವಾಗ ರೆಡಿಯಾಗಿದೆ. ನೆಕ್ಸ್ಟು 2 ಸ್ಪೂನು ಕೊತ್ತಂಬರಿ ಬೀಜನ ಹಾಕೋತಾ ಇದ್ದೀನಿ. ಇದನ್ನು ಕೂಡ ಕಡಿಮೆ ಹುರಿಯಲ್ಲಿ ಹುರ್ಕೋಬೇಕು. ನೆಕ್ಸ್ಟು ಅರ್ಧ ಸ್ಪೂನ್ ಆಗುವಷ್ಟು ಮೆಂತ್ಯನ ಹಾಕೋತಾ ಇದ್ದೀನಿ. 2ರಿಂದ 2.5 ಜೀರಿಗೆನ ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು 4 ಜನಕ್ಕೆ ಆಗುವಷ್ಟು ನಾನು ಪುಳಿಯೋಗರೆ ಪೌಡ್ರನ್ನ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಮೆಣಸನ್ನು ಕೂಡ ಹಾಕ್ಕೊಳ್ಳಿ. ಖಾರ ಬೇಕು ಅಂತನೋರು ಮೆಣಸನ್ನ ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು, ಇಲ್ಲಾಂದರೆ ಮೀಡಿಯಮಲ್ಲೇ ಹಾಕ್ಕೊಳ್ಳಿ. ಅದನ್ನು ಕೂಡ ನೀಟಾಗಿ ಚೆನ್ನಾಗಿ ಹುರ್ಕೋಬೇಕು. ನಿಮ್ಗೆ ಅಲ್ಲೇ ಗೊತ್ತಾಗುತ್ತೆ, ನಿಮಗೆ ಪರಿಮಳ ಬರುತ್ತೆ. ನಿಮಗೆ ಜೀರಿಗೆ ಹಾಕಿದಾಗ ನೀವು ಅದನ್ನು ಫ್ರೈ ಮಾಡಬೇಕಾದ್ರೆ ಅಲ್ಲೇ ನಿಮಗೆ ಸ್ಮೆಲ್ ಗೊತ್ತಾಗ್ಬಿಡುತ್ತೆ. ಆ ಪುಳಿಯೋಗರೆ ಘಮಲು ತುಂಬ ಚೆನ್ನಾಗಿರುತ್ತೆ. ಸ್ಪೂನ್ ಬಿಳಿ ಎಳ್ಳನ್ನು ಹಾಕ್ಕೊಳ್ಳಿ. ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಿ. ಇವಾಗ ನಿಮಗೆ ಪುಳಿಯೋಗರೆ ಪೌಡ್ರ್ ಮಾಡ್ಕೊಳ್ಳೋದಕ್ಕೆ ಇವಾಗ ರೆಡಿಯಾಗಿದೆ ನೋಡಿ. ಇಷ್ಟು ಆಗಿದೆ. ಬೌಲ್ಗೆ ಹಾಕಿ ಇದನ್ನು ಆರೋಕ್ಕೆ ಬಿಡಿ. ಒಂದು 7-8 ತಳಮೆಣಸು, ಹಾಗೆ ಒಂದು 5 ಬ್ಯಾಡಗೆ ಮೆಣಸು, ಇಷ್ಟನ್ನು ಕೂಡ ಕಡಿಮೆ ಹುರಿಲಿ ಹುರ್ಕೋಬೇಕು. ಎಣ್ಣೆ ಹಾಕ್ತೇನೆ, ಹಾಗೆ ಫ್ರೈ ಮಾಡ್ಕೊಳ್ಳಿ. ಇವಾಗ ಹುರಿದು ರೆಡಿಯಾಗಿದೆ. ಇವಾಗ ಸ್ವಲ್ಪ ಕರಿಬೇವು ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಂಡು ಅದನ್ನು ಕೂಡ ಫ್ರೈ ಮಾಡ್ತಾ ಹೋಗಿ. ಇವಾಗ ಮೆಣಸಿನ ತಳ್ಳು, ಬ್ಯಾಡಗೆ ಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು ಇಷ್ಟನ್ನು ಕೂಡ ಹುರಿದು ರೆಡಿ ಮಾಡಿ ಆಗಿದೆ. ಅರ್ಧ ಬೌಲ್ನಷ್ಟು ಕೊಬ್ಬರಿನೂ ಕೂಡ ತಗೊಂಡು ಅದನ್ನು ಕೂಡ ಫ್ರೈ ಮಾಡ್ತಾ ಇದ್ದೀನಿ. ನಾ ಇಲ್ಲಿ ಹುರ್ಕೊಂಡಿರೋ ಅಂತಹ ಮೆಣಸು ಬ್ಯಾಡಗೆ ಮೆಣಸು, ಇದು ಕರಿಬೇವು ಸೊಪ್ಪು, ಇದು ಕೂಡ ಎಲ್ಲ ಫುಲ್ ತಣ್ಣಗಾಗಿದೆ. ಇವಾಗ ಇದನ್ನು ಒಂದು ಮಿಕ್ಸಿಗೆ ಹಾಕ್ಕೊಂಡು ಇದನ್ನು ಪುಡಿ ಮಾಡ್ಕೋಬೇಕು. ಫಸ್ಟ್ ನಾನು ಇಲ್ಲಿ ಪುಡಿ ಮಾಡ್ಕೋತಾ ಇದ್ದೀನಿ. ನೋಡಿ ಈ ರೀತಿ ಗ್ರೈಂಡ್ ಆಗಿದೆ. ಇವಾಗ ನೆಕ್ಸ್ಟು ನಾವೇನು ಎಲ್ಲನೂ ಹಾಕಿ ಹುರಿದು ಇಟ್ಕೊಂಡಿದ್ವಿ, ಇವಾಗ ಅದು ತಣ್ಣಗಾಗಿದೆ. ಅದನ್ನು ಕೂಡ ಇವಾಗ ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು. ನಿಮಗೆ ಎಷ್ಟು ಆಗುತ್ತೋ ಅಷ್ಟು ನಾನಿಲ್ಲಿ ಪುಡಿ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಈ ರೀತಿಯಾಗಿ ಪುಡಿ ರೆಡಿಯಾಗಿದೆ. ಎಷ್ಟು ಸಾಧ್ಯವೋ ಅಷ್ಟು ನುಣ್ಣಗೆ ಪುಡಿ ಮಾಡ್ಕೊಳ್ಳಿ. ಪುಡಿ ಮಾಡಿದಷ್ಟು ತುಂಬ ಚೆನ್ನಾಗಿರುತ್ತೆ. ಇವಾಗ ಹುರ್ಕೊಂಡಿರೋಂತಹ ಪದಾರ್ಥ ಎಲ್ಲವೂ ಕೂಡ ಪುಡಿ ರೆಡಿಯಾಗಿದೆ. ನಾನು ಎಷ್ಟು ತೊಗೊಂಡಿದ್ದೆ ಬೆಟ್ಟದ ನೆಲ್ಲಿಕಾಯಿನ, ಅದನ್ನು ತೊಳೆದು ನಾನು ಇವಾಗ ಅದು ತುರಿದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನೋಡಿ, ಇಲ್ಲಿ ನಾನು ಈ ರೀತಿ ಸಣ್ಣದಾಗಿ ತುರ್ಕೊಂಡ್ರೆ ಸಾಕು. ಸ್ವಲ್ಪ ನಾನು ಬೆಲ್ಲನೂ ಕೂಡ ತೊಗೋತಾ ಇದ್ದೀನಿ. ಪುಳಿಯೋಗರೆ ಮಾಡೋದಕ್ಕೆ ಏನೇನು ಬೇಕು ಅಂತ ನಾನು ಇಲ್ಲಿ ಒಂದಷ್ಟು ಐಟಮ್ಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಕಡಲೆ ಬೀಜ ಬೇಕು, ಕಡಲೆಬೇಳೆ, ಬೆಳ್ಳುಳ್ಳಿ, ಒಗ್ಗರಣೆಗೆ ತಳ್ಳು, ತುರಿದು ಇಟ್ಕೊಂಡಿರೋ ಅಂತಹ ಬೆಟ್ಟದ ನೆಲ್ಲಿಕಾಯಿ, ಹಾಗೆ ಒಗ್ಗರಣೆಗೆ ಸಾಸಿವೆ, ಸ್ವಲ್ಪ ಅರಿಶಿನ, ಹಾಗೆ ನಾವು ಏನು ಪುಡಿ ಮಾಡಿ ಇಟ್ಕೊಂಡಿದ್ದೀವಿ ಆ ಪುಡಿ ಇಷ್ಟು ಕೂಡ ಬೇಕಾಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಕರಿಬೇವಿನ ಸೊಪ್ಪು ಇಷ್ಟಿದ್ರೆ ಸಾಕು.
ಇವಾಗ ಎಣ್ಣೆ ಕಾದಿದೆ, ಸ್ವಲ್ಪ ಸಾಸಿವೆ ಹಾಕೋತಾ ಇದ್ದೀನಿ. ಜಜ್ಜಿ ಇಟ್ಕೊಂಡಿರೋ ಅಂತಹ ಬೆಳ್ಳುಳ್ಳಿ, ಸ್ವಲ್ಪ ಕಡಲೆ ಬೀಜ, ಸ್ವಲ್ಪ ಕಡಲೆಬೇಳೆ, ಕರಿಬೇವಿನ ಸೊಪ್ಪು, ಇಂದ 5ರಷ್ಟು ನಾವೇನು ತುರಿದು ಇಟ್ಕೊಂಡಿದ್ವಿ ಬೆಟ್ಟದ ನೆಲ್ಲಿಕಾಯಿ, ಇದನ್ನು ಕೂಡ ಹಾಕೋತಾ ಇದ್ದೀನಿ. ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಬೆಲ್ಲ ಹಾಕೋತಾ ಇದ್ದೀನಿ. ಇದಕ್ಕೆ ನಾನು ರೆಡಿ ಮಾಡಿ ಇಟ್ಕೊಂಡಿರೋ ಅಂತಹ ಪುಡಿನ ಹಾಕೋತಾ ಇದ್ದೀನಿ. ಮೂರು ಸ್ಪೂನ್ ಹಾಕ್ಕೊಂಡಿದ್ದೀನಿ. ಕೊಬ್ಬರಿನೂ ಕೂಡ ಒಂದು ಬೌಲಷ್ಟು ಹಾಕೋತಾ ಇದ್ದೀನಿ. ಇವಾಗ ಲಾಸ್ಟಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳಿ. ಇವಾಗ ಬೆಟ್ಟದ ನೆಲ್ಲಿಕಾಯಿ ಗೊಜ್ಜು ರೆಡಿಯಾಗಿದೆ. ಇವಾಗ ನಾನು ರೈಸ್ ಮಾಡಿ ಆಲ್ರೆಡಿ ಇಟ್ಕೊಂಡಿದ್ದೆ. ಇವಾಗ ಅದು ಕೂಡ ಆರಿದೆ ರೈಸು. ಇವಾಗ ನಾನು ಏನು ಗೊಜ್ಜು ಮಾಡಿ ಇಟ್ಕೊಂಡಿದ್ದೆ ಅದಕ್ಕೆ ನಾನು ಇವಾಗ ಅನ್ನನ ಹಾಕೋತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಕಲಿಸ್ಕೊಂಡು ನೀಟಾಗಿ ಈ ಥರ ಕಲಿಸ್ಕೊಂಡಾಗ ಬೆಟ್ಟದ ನೆಲ್ಲಿಕಾಯಿ ಪುಳಿಯೋಗರೆ ರೆಡಿಯಾಗುತ್ತೆ. ತುಂಬ ರುಚಿಕರವಾದ ಆರೋಗ್ಯವಾಗಿರುವಂತಹ ಬೆಟ್ಟದ ನೆಲ್ಲಿಕಾಯಿ ಈ ರೆಸಿಪಿ ಎಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ, ಯಾರೆಲ್ಲ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.